ಭೀಮಾರ್ಮಿಗೆ ಭೀಮಾರ್ಮಿಗೆ ಕೆಲಸಗಳು ಇಟ್ಟಿದ್ರಲ್ಲ ಶಿಕ್ಷಣ ಸಂಘಟನೆ ಹೋರಾಟ ಅದು ಹುಲಿಯಾಲ ಏನು ಶಿಕ್ಷಣ ಎಂಬುದು ಹುಲಿಯಾಲದಿಂದ ಕುಡಿದ್ರೆ ಗರ್ಜನೆ ಮಾಡ್ಬೇಕಂತ ನಮ್ಮ ಯುವಕರು ಏನ್ ಮಾಡೋದು ಸ್ವಲ್ಪ ಪಾಲಿಡಾಲ್ ಕುಡಿಯತ್ತಾರೆ ಪಾಲಿಡಾಲ ಆಲ್ಕೋಹಾಲ್ ಕುಡಿಯತ್ತಾರೆ ಹೌದು ಸ್ಪಷ್ಟವಾಗಿ ಯಾಕಂದ್ರೆ ನಾವು ಎಲ್ಲರಿಗಂತ ಹೇಳೋದಿಲ್ಲ ತಾವು ದಯಮಾಡಿ ಇದು ಸುಧಾರಿತರಾಗ್ಲಿ ನಾವು ಮೊದಲು ಮನುವಾದಿಗಳಿಗೆ ಕೋಮುವಾದಿಗಳಿಗೆ ಏನೈತ ಬೂಟ್ಲೆ ಹೊಡಿಬೇಕಾಗಿತ್ತು ಎಂಬುದು ನಾವು ಫುಲ್ ಶಕ್ತಿವಂತರಾಗಿರ್ಬೇಕು ನಮ್ಮ ಶಕ್ತಿ ಬೇಕು ನಾವು ಶಕ್ತಿ ಬರ್ಬೇಕಂದ್ರೆ ಏನು ಹುಲಿ ಹಾಲು ಕುಡಿದಿರ್ಬೇಕು ನಾವು ಶಿಕ್ಷಣರತರಾಗಿರ್ಬೇಕು ನಾವು ಪಾಲಿಡಾಲ್ ಕುಡ್ಕೊಂಡು ಎಲ್ಲಿ ಹೋರಾಟ ಮಾಡಕತ್ತೇವೆ ಹೇಳ್ರಿ ನಾವು ಎಲ್ಲಿ ಗರ್ಜನೆ ಮಾಡತ್ತೇವ್ರಿ ಬಸ್ ಸ್ಟ್ಯಾಂಡ್ದಾಗ ನಿಂತಿರ್ತಾರ್ರಿ ಬಾರ್ ಮುಂದೆ ನಿಂತಿರ್ತಾರ್ರಿ ಇವ್ರು ಹೋರಾಟ ನೋಡ್ಬೇಕ್ರಿ ಬಾರ್ ಅಂಗಡಿ ಮುಂದೆ ಏ ಮಗನ ನಿನ್ ಲೈಸೆನ್ಸ್ ಎಷ್ಟಾಗ ಯಾವ್ದು ಸೇಲ್ಸ್ ಅವನ ಸೇಲ್ ಪಾಯ ಸೇಲ್ ಟೂತ್ ಕೇಳ್ತಿರ್ತಾರೆ ಬ್ಯಾಡ್ರಿ ನಮ್ಮ ಸಮಾಜ ಎಲ್ಲಿ ಅನ್ಯಾಯ ಆಗತ್ತೆ ಅಲ್ಲಿಗೇಶನ್ ಹೋಗಿ ನಿಂದ್ರಿ ನೀವು ಅದೋ ತರ ನಿಮ್ದು ಹೋರಾಟ ಬಾಬಾ ಸಾಹೇಬ್ ಕೊಟ್ಟಿದ್ದೇನ ತತ್ವ ಸಿದ್ಧಾಂತ ನಮ್ಮ ಜನಕ್ಕೆ ಏನಾಗೈತಲ್ಲ ಅದನ್ನು ನಾವು ಎಚ್ಚೆತ್ತುಕೊಳ್ಳಬೇಕೆ ನಾವು ಭಾರತ ದೇಶದಾಗ ನಾವು ಪ್ರಧಾನಿ ಆಗ್ಬೇಕ ಬಾಬಾ ಸಾಹೇಬರು ಒಂದು ಬರೀ ಪ್ರಧಾನಿ ಆಗ್ಬೇಕಂತಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟರು ಏನ್ ನಮ್ಮವ್ರ ಒಂದು ಬೇರೆ ಅಲ್ಲ ಬಾಬಾ ಸಾಹೇಬ್ರಿಗೆ ಹಿಂದೂ ವಯಸ್ಸಿಂದ ತುಳಿಯುವಂತ ಕೆಲಸ ಮಾಡಿದ್ರೆ ನಾಲ್ಕರಿಂದ ನಮ್ಮವರೇ ಬೇರೆ ಆಗಲ್ಲ ಅದಕ್ಕಾಗಿ ನಾವೇನೈತಿ ಪಾಲಿಡಾಲು ಆಲ್ಕೋಹಾಲ್ ಕುಡಿಯೋದನ್ನು ಬಿಟ್ಟು ಬಾಬಾ ಸಾಹೇಬ್ರು ಹೇಳಿದಂತ ನಾವು ಹುಲಿ ಹಾಲನ್ನು ಕುಡಿದು ಕರ್ಸನ ಗರ್ಜನೆ ಮಾಡಿ ಕಿಶನ್ ಏನಂತೆ ಯಾವಾಗ ಸಂಘಟನೆ ಇದೆ ನೋಡ್ರಿ ನಾವು ಮಾಡೋದು ಬಾಬಾ ಸಾಹೇಬ್ ತತ್ವ ಸಿದ್ಧಾಂತ ಮೇರೆಗೆ ಏನು ನೂರಾರು ಸಾವಿರಾರು ನಮ್ಮ ನೋಡ್ರಿ ಫಸ್ಟ್ ವಾಗಿ ಹೇಳ್ಬೇಕಂದ್ರೆ ನಾವು ಎಲ್ಲಿ ಯಾವ ರಾಜ್ಯದಾಗ ಕರ್ನಾಟಕ ರಾಜ್ಯದಾಗ ಅಂದ್ರೆ 3,000 ಮೇಲ್ಪಟ್ಟು ಹುಟ್ಟಿದಾವ ಸಂಘಟನೆಗಳು ಅವ್ರು ಯಾವ ಸಂಘಟನೆ ಹುಟ್ಟ್ಯಾರ ತೆಗಿಸಿಂದ ಹುಟ್ಟು ಹಾಕ್ಯಾರ ತೆಗಿಸಿಂದ ಬೇರೆ ಬೇರೆ ತತ್ವ ಸಿದ್ಧಾಂತ ಪಾಲನೆ ಮಾಡ್ತಾರ ಇಲ್ಲ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತ ಮಾಡ್ತಾರ ಕಡೆ ಎಲ್ಲಾ ಸಂಘಟಿತ ನಾವು ಒಂದೇ ಫಸ್ಟಿಗೆ ಏನಂತಾರ ನಾವು ಎಡ ಬಲ ಕುಡಿದ್ರೆ ಅದು ಆನೆ ಬಲ ಕುಡಿತಂದ್ರೆ ಅದು ಭೀಮನ ಬಲ ನಮ್ಮ ಬಾಬಾ ಸಾಹೇಬರ ಬಲ ಅದಕ್ಕೆ ನಮ್ಮ ಮನಸ್ಸಲ್ಲಿ ಯಾವುದೇ ತಾರತಮ್ಯ ನಮ್ಮ ಮೇಲೆ ನಮ್ಮ ಬೆನ್ನಲ್ಬಾಗಿ ನಿಂತಾರ ಅಲ್ಪಸಂಖ್ಯಾತರು ಅವ್ರು ಯಾವಾಗ ನಮ್ಮ ಜೊತೆಗೆ ಇರ್ತಾರ ಅವ್ರು ನಂದು ನಾವು ಕೈ ಬಿಡುವಂತ ಕೆಲಸ ಮಾಡಬಾರ್ದು ಜೊತೆಗೆ ನಾವು ಕ್ಷಣಿಕ ಸುಖಾಗಿ ಅವ್ರು ಕರ್ಕೊಂಡು ಅಡ್ಡಾಡಿಗೆಸಿಂದ ಅವ್ರು ಹಾಳು ಮಾಡುವಂತ ಕೆಲಸ ಮಾಡೋದು ಮನುವಾದಿಗಳು ಕೋಮುವಾದಿಗಳು ಸ್ಪಷ್ಟವಾಗಿ ಏನೈತಿ ಇಲ್ಲಿ ನಮ್ಮ ಎಲ್ಲೋ ನಮ್ಮ ಭಾರತ ದೇಶಕ್ಕೆ ಯಾರು ಕುಗ್ಗಿಸುವಂತ ಕೆಲಸ ಮಾಡ್ತಾರ ಅವರನ್ನು ಅಲ್ಪಸಂಖ್ಯಾತರನ್ನ ಮುಸ್ಲಿಮ್ಸ್ ಕುಗ್ಸುವಂತ ಕೆಲಸ ಮಾಡತ್ತಾರ ಯಾಕಪ್ಪ ಅಂದ್ರೆ ಅವ್ರ ಕೈಲಿ ನಿಗುದಿಲ್ರಿ ಏನು ಅಂಬೇಡ್ಕರ್ ಸಾಹೇಬರು ಕೊಟ್ಟಿದ್ದಾರೆ ಆ ಸಂವಿಧಾನದ ಆಶಯಗಳು ಈಡೇರಿಸುವ ಸಲುವಾಗಿ ಸಂಘಟನೆ ಬೇಕಾಗ್ತದ ಯಾಕೆ ಸಂಘಟನೆ ಬೇಕಂತಂದ್ರ ಶಿಕ್ಷಣವಂತರಾಗಬೇಕು ಈಗ ನಾವು ನಮ್ಮೆಲ್ಲಿರ್ತಕ್ಕಂಥ ನಮ್ಮೆಲ್ಲ ದಲಿತ ಸಮಾಜದವರು ಅಂತ ಒಂದು ಶಿಕ್ಷಣವನ್ನು ಪಡೆದವರಲ್ಲ ಕೆಲವು ಜನರು ಪಡೆದವರು ಸೊ ಕಡಿಮೆ ಶಿಕ್ಷಣ ಪಡೆದ್ರು ಕೂಡ ಒಂದು ಸಂವಿಧಾನದ ಆಶೆಯನ್ನು ಈಡೇರಿಸೋಗೋಸ್ಕರ ತಾವೆಲ್ಲ ಬಂದಿದ್ದೀರಿ ಸೊ ಈ ಕಾರ್ಯಕ್ರಮ ಮಾಡುವಾಗ ಕಾರ್ಯಕ್ರಮದ ರೂಪರೇಷೆಗಳು ಸೊ ಇದೇ ಮೊದಲ ಬಾರಿಗೆ ಮಾಡಿದ್ದೀರಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡಲಿ ಸಂಘಟನೆ ಶಿಕ್ಷಣ ನಾವು ತಿಳ್ಕೊಬೇಕು ನಮ್ಮ ಸಂವಿಧಾನ ಏನೈತಿ ಕಾನೂನು ಏನೈತಿ ನಾವು ಯಾವುದನ್ನು ಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗ್ತದ ಅದು ತಿಳ್ಕೊಂಡಿಂದ ಸಂಘಟಿತರಾಗಬೇಕಾಗ್ತದ ಸಂಘಟಿತರಾದ ನಂತರ ಏನ್ ಮಾಡ್ಬೇಕಾಗ್ತದ ಹೋರಾಟಗಳನ್ನು ಮಾಡ್ಬೇಕಾಗ್ತದ ಯಾಕೆ ಹೋರಾಟಗಳನ್ನು ಮಾಡ್ಬೇಕಂದ್ರೆ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ಬೇಕಾಗ್ತದೆ ಇವತ್ತೇನಾಗಿದೆ ಅಂತಂದ್ರ ನಮಗ ಸ್ವತಂತ್ರ ಸಿಕ್ಕು ನಮ್ಮ ಸಂವಿಧಾನ ರಚನೆಯಾಗಿ ಸುಮಾರು 77ನೇ ನಾವು ಒಂದು ಸ್ವತಂತ್ರ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ರು ಕೂಡ ಇವತ್ತಿವರೆಗೂ ಈ ಒಂದು ತಾರತಮ್ಯ ಭೇದ ಭಾವ ಈ ಜಾತಿ ವ್ಯವಸ್ಥೆ ಇನ್ನೂ ಹೋಗಿಲ್ಲ ಎಲ್ಲಿ ಸ್ವಲ್ಪ ಶಿಕ್ಷಣವಂತರಾಗಿದಾರಲ್ಲ ಅಲ್ಲೊಂದು ಸ್ವಲ್ಪ ಹೋಗ್ಲಾಡೈತಿ ಇನ್ನೂ ಬಹಳಷ್ಟು ಹೋಗ್ಲಾಡಿಸೋದೈತಿ ಸೊ ಅದಕ್ಕಾಗಿ ನಿಮ್ಗಳ ಕೆಲಸ ಜವಾಬ್ದಾರಿ ಬಹಳ ದೊಡ್ಡದೈತಿ ಈಗ ನಾವು ಒಂದು ಸಮಾಜದೊಳಗಿದ್ದೀವಿ ಹೆಣ್ಣು ಗಂಡು ಒಂದೇ ಬಸವಣ್ಣವ್ರು ಹೇಳ್ತಾರೆ ಹೆಣ್ಣು ಮತ್ತು ಗಂಡು ಎರಡೇ ಜಾತಿ ಅಂತೇಳಿ ಇವತ್ತು ನಾವು ಹೆಣ್ಮಕ್ಳಿಗೆ ಒಂದು ಸ್ಯಾಲರಿ ಕೆಲಸ ಮಾಡೋರಿಗೆ ಪೇಮೆಂಟ್ ಬೇರೆನೇ ಅದ ಹಳ್ಳಿಗಳಲ್ಲಿ ಕೆಲಸ ಮಾಡೋರಿಗೆ ಆಮೇಲೆ ಮತ್ತೆ ಗಂಡು ಮಕ್ಕಳಿಗೆ ಬೇರೆನೇ ಅದ ಆದ್ರೆ ಸಂವಿಧಾನ ಒಳಗೆ ಒಂದೇ ಐತಿ ಈ ಸರ್ಕಾರಿ ನೌಕರಿ ಒಳಗೆ ಈಕ್ವಲ್ ಕೊಡ್ತಾರ ಸೊ ಅದೇ ಪ್ರೈವೇಟ್ ನೌಕರಿ ಒಳಗೆ ಹೋಗಿ ನೋಡ್ರಿ ನೀವು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಖಾಸಗಿ ಸಂಸ್ಥೆಗಳಾಗಿರ್ಬೋದು ಹೆಣ್ಮಕ್ಳಿಗೆ 8,000 ಕೊಡ್ತಾರ ಗಂಡು ಮಕ್ಕಳಿಗೆ 12,000 ಕೊಡ್ತಾರ 15,000 ಕೊಡ್ತಾರ ಇವತ್ತಿಗೂ ನಮ್ಗೆ ಇನ್ನೂ ಸಿಕ್ಕೇ ಇಲ್ಲ ಈ ಹಳ್ಳಿಗಳಲ್ಲಿ ನೋಡ್ರಿ ಹೆಣ್ಮಕ್ಳಿಗೆ ಕೂಲಿ 400 ಕೊಡ್ತಾರ ಗಂಡು ಮಕ್ಕಳಿಗೆ 800 ಕೊಡ್ತಾರ ಈ ಒಂದು ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ಸಂಘಟಿತರಾಗಬೇಕಾಗೈತಿ ಇನ್ನೂ ನಮಗೆ ಸಿಗಬೇಕಾದ ಸೌಲಭ್ಯಗಳು ಸಿಕ್ಕಿಲ್ಲ ಆ ಒಂದು ಹಕ್ಕಿಗಾಗಿ ತಾವೆಲ್ಲರೂ ಈ ಒಂದು ಸಂಘಟದ ಮುಖ್ಯ ಗುರಿ ಉದ್ದೇಶಗಳನ್ನು ಇಟ್ಕೋಬೇಕು ನಾವು ಎತ್ತಕ್ಕಾಗಿ ಸಂಘಟನೆ ಮಾಡ್ಕೋಬೇಕಂತೇಳಿ ಬರೇ ಸಂಘಟನೆ ಅಧ್ಯಕ್ಷರು ಆಗಿ ತಾವಷ್ಟೇ ಹಕ್ಕುಗಳನ್ನು ಪಡ್ಕೊಂಡ್ರಲ್ಲ ಈ ಒಂದು ಸಮಾಜದೊಳಗ ಸಮಾಜದೊಳಗ ಈ ಸಮಾಜದ ಕಟ್ಟ ಕಡೆ ಮನುಷ್ಯನಿಗೂ ಕೂಡ ಈ ಒಂದು ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳು ಆಶಯಗಳು ಈಡೇರ್ಬೇಕು ಅವನ ಕಟ್ಟ ಕಡೆ ಹಕ್ಕುಗಳು ಕೂಡ ಈಡೇರ್ಬೇಕಂತಕ್ಕಂಥ ಮಾತನ್ನ ನಾನು ಹೇಳ್ತೀನಿ ಸೊ ಅದಕ್ಕೆ ತಾವೆಲ್ಲರೂ ಸಂಘಟಿತರಾಗಿ ನಾವೇನು ಅಷ್ಟಂತ ಶಿಕ್ಷಣ ಓದೋರಲ್ಲ ಇಲ್ಲಿದ್ದವರೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಜನ ಓದೋರು ಅದೆಲ್ಲ ನಾವು ಕೂಡ ಒಂದು ಕಾಮನ್ SSLC PUC ಮುಗಿಸ್ಕೊಂಡು ಬಂದವರು ಸೊ ಅದಕ್ಕೆ ತಾವೊಂದು ಆಶಾಭಾವನದಿಂದ ಒಂದು ಇಚ್ಛಾಭಾವನದಿಂದ ತಾವು ಬಂದಿರಿ ಬಟ್ ಸಂಘಟನದ ಗುರಿ ಮತ್ತು ಉದ್ದೇಶಗಳನ್ನ ಯಾವತ್ತು ತಾವು ಮರಿಬೇಡ್ರಿ
ತಮಗೆ ಸಮಯ ಸಿಕ್ಕಾಗ ಸಂವಿಧಾನದ ಪೀಠಿಕೆಯನ್ನು ಓದ್ರಿ. ಸಂವಿಧಾನದ ಪೀಠಿಕೆಯನ್ನು ಓದಾಗ ಗೊತ್ತಾಗ್ತದ ಈ ಸಂವಿಧಾನವನ್ನ ಕೇವಲ ಒಬ್ಬರಿಗಾಗಿ ರಚನೆ ಮಾಡಿರೋದಲ್ಲ, ನಮ್ಮೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ, ಇಲ್ಲೇನು ನಾವೆಲ್ಲರೂ ಯಾವುದೇ ಧರ್ಮ ಆಗಿರ್ಬೋದು, ಜಾತಿ ಆಗಿರ್ಬೋದು, ಮತ ಆಗಿರ್ಬೋದು, ಪಂಥ ಆಗಿರ್ಬೋದು, ಎಲ್ಲರಿಗೆ ಅನುಕೂಲ ಆಗುತ್ತೆ. ಇವತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದರಲ್ಲಿ ಕಾನೂನುಗಳನ್ನು ಇಟ್ಟಿದ್ದಾರೆ ಸರ್ ಬಾಬಾ ಸಾಹೇಬರು. ಸೊ ಹಿಂಗಾಗಿ ಇಲ್ಲಿ ಜನಿಸಿದ ಪ್ರತಿಯೊಬ್ಬನು ಈ ನೆಲ, ಜಲ, ಭೂಮಿ, ನಾಡಿನಲ್ಲಿ ನಾವು ಬದುಕುವಂತ ಹಕ್ಕು ಎಲ್ಲರೂ ಗೌರವದಿಂದ ಮತ್ತ ಸಮಾನತೆಯಿಂದ ಬದುಕಲಿಕ್ಕ ನಾವೆಲ್ಲ ಈ ಒಂದು ಸಂಘಟನೆಯನ್ನು ಕಟ್ಕೊಂಡು ತಾವೆಲ್ಲ ಎಲ್ಲೇ ಯಾರಿಗೆ ಅನ್ಯಾಯ ಆದ್ರುಗಳನ್ನು ಹೋರಾಟಗಳನ್ನು ಮಾಡ್ಬೇಕಂದ್ರೆ ಹೋರಾಟದ ರೂಪರೇಷೆಗಳನ್ನ ಹಾಕುರಿ. ಆ ಹೋರಾಟ ಯಾತಕ್ಕಾಗಿ ಮಾಡಾಕತ್ತೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅವು ಗುರಿ ಉದ್ದೇಶಗಳನ್ನು ಇಟ್ಕೊಂಡು ತಮ್ಮ ಜಿಲ್ಲಾ ಅಧ್ಯಕ್ಷರನ್ನ ಸಂಪರ್ಕಿಸಿರಿ, ಮತ್ತೆ ಇದರ ರಾಜ್ಯಾಧ್ಯಕ್ಷರನ್ನ ಕೂಡ ತಾವು ಸಂಪರ್ಕಿಸಿರಿ, ಆಮೇಲೆ ಸಾಹಿತಿಗಳನ್ನು ಕೂಡ ಸಂಪರ್ಕಿಸಿರಿ. ನಾವು ಈ ತರ ಒಂದು ಹೋರಾಟವನ್ನು ಮಾಡ್ಬೇಕಂತ ಹೇಳಿ ಮೊದಲು ನೀವೇನ್ ಮಾಡ್ರಿ, ಪೂರ್ವ ತಯಾರಿಯನ್ನು ಮಾಡ್ಕೊಂಡು ಎಲ್ಲಿ ಅನ್ಯಾಯ ಆಗೈತಿ ಅನ್ಯಾಯದ ವಿರುದ್ಧ ತಾವು ಪ್ರತಿಭಟನೆಗಳನ್ನು ಮಾಡಿ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ರಿ. ನಾವು ಪತ್ರಿಕಾ ಮಾಧ್ಯಮದಿಂದ ನಮ್ಗೇನು ಸಾಧ್ಯ ಆಗ್ತದ ನಾವು ಕೂಡ ತಾವು ಮಾಡಿರ್ತಕ್ಕಂಥ ಹೋರಾಟಗಳನ್ನ ಪ್ರಚಾರ ಮಾಡಿ ಎಲ್ಲಿ ಅನ್ಯಾಯ ಆಗ್ತಕ್ಕಂಥದನ್ನ ನಾವು ಎಲ್ಲ ಪ್ರಚಾರ ಮಾಡಿ ಗುರುತಿಸಿ ನ್ಯಾಯ ಸಿಗುವವರೆಗೂ ನಿಮ್ ಜೊತೆ ನಾವು ಕೂಡ ಬರ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ, ನಾವೇನ ಭಾಷಣಕಾರ ಏನಲ್ಲ, ನಾವೆಲ್ಲ SSLC PUC ಅವ್ರು, ನಮ್ಗೇನಂತ ದೊಡ್ಡ ಭಾಷಣ ಬರಂಗಿಲ್ಲ. ಏನೋ ಒಂದು ಸಂವಿಧಾನದ ಪೀಠಿಕೆಗಳನ್ನ ನಾವು ಈಗ ಎಲ್ಲಾ ಆಫೀಸ್ನಾಗ ಮಾಡ್ಯಾರ ಅಂತ ಓದಾಕತ್ತೀವಿ. ನಮಗೂ ಗೊತ್ತಿರಲಿಲ್ಲ, ನಾವು ನಿಜವಾಗ್ಲೂ ಸಂವಿಧಾನಗಳನ್ನು ಓದಿಲ್ಲ. ಯಾಕಂದ್ರೆ ನಮ್ಗ ಸ್ಕೂಲ್ ಒಳಗೆ ಇಟ್ಟಿಲ್ಲ ಅದನ್ನ. ನೋಡ್ರಿ, ನೀವು SSLC ತನ ಬರ್ತೀರಿ, ನಾವೇನು ಬಹಳ ಅಂದ್ರ ಈಗ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಬಗ್ಗೆ ನೋಡ್ತೀವಿ, ಸಮಾನತೆಗಳ ಬಗ್ಗೆ ನೋಡ್ತೀವಿ, ಒಂದಿಷ್ಟು 16 ಪಾಯಿಂಟ್ಸ್ಗಳ ಬಗ್ಗೆ ಸಿಗ್ತಾವ. ಆ 3 ಜನ ಹೋಗ್ಬಾರ್ದಂತೇಳಿ ಪೊಲೀಸ್ ಹಿಡಿದಾಗ ಗೊತ್ತು ನಮಗೂ, ಅಲ್ತ ನಮಗೂ ಗೊತ್ತಿರಲಿಲ್ಲ ತಪ್ಪಂತೇಳಿ. ಸೊ ಹಂಗ ನಮ್ಗ ಗೊತ್ತಿಲ್ಲ, ಆ ಒಳಗೆ ಏನೇನು ಅಂಶಗಳು ಒಂದು ಗೊತ್ತಿಲ್ಲ.